ಪೋಸ್ಟ್ ಆಫೀಸ್ನಲ್ಲಿ ಬೆಸ್ಟ್ ಸ್ಕೀಮ್ ಯಾವುದು? ಯಾವ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡಿದಾಗ ಹೆಚ್ಚು ಇಂಟ್ರೆಸ್ಟ್ ಸಿಗುತ್ತದೆ? ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಕ್ ಎರಡನ್ನೂ ಕಂಪೇರ್ ಮಾಡಿದಾಗ ಪೋಸ್ಟ್ ಆಫೀಸ್ನಲ್ಲಿ ಇನ್ವೆಸ್ಟ್ ಮಾಡಿದ ಹಣ ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಪೋಸ್ಟ್ ಆಫೀಸ್ ಭಾರತ ಸರ್ಕಾರದ ಅಡಿಯಲ್ಲಿ ಬರುವುದರಿಂದ ಪೋಸ್ಟ್ ಆಫೀಸ್ನಲ್ಲಿ ಡೆಪಾಸಿಟ್ ಮಾಡಿದ ಹಣ 100% ಸೆಕ್ಯೂರ್ ಆಗಿರುತ್ತದೆ. ಅದೇ ನೀವು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿರುವ ಹಣದ ಬಗ್ಗೆ ಹೇಳುವುದಾದರೆ, ಇಲ್ಲಿ ಬ್ಯಾಂಕ್ ದಿವಾಳಿಯಾದ ಸಂದರ್ಭದಲ್ಲಿ ಕೇವಲ 5 ಲಕ್ಷ ಹಣ ಮಾತ್ರ ಇನ್ಶೂರೆನ್ಸ್ನ ರೂಪದಲ್ಲಿ ಹಿಂಪಡೆಯಬಹುದು. ನೀವು ಬ್ಯಾಂಕ್ನಲ್ಲಿ 10 ಲಕ್ಷ, 20 ಲಕ್ಷ, 1 ಕೋಟಿ ಇಟ್ಟಿದ್ದರೂ ಕೂಡ ಕೇವಲ 5 ಲಕ್ಷ ಮಾತ್ರ ವಾಪಸ್ ಸಿಗುತ್ತದೆ. ಸರ್ಕಾರ ಪೋಸ್ಟ್ ಆಫೀಸ್ನ ಮೂಲಕ ಹಲವಾರು ಉಳಿತಾಯ ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ವಿಡಿಯೋದಲ್ಲಿ 5 ವರ್ಷದ ಇನ್ವೆಸ್ಟ್ಮೆಂಟಿಗೆ ಯಾವುದು ಬೆಸ್ಟ್ ಸ್ಕೀಮ್ ಆಗಿರುತ್ತದೆ ಎಂಬುದನ್ನು ವಿತ್ ಪ್ರೂಫ್ನೊಂದಿಗೆ ನೋಡೋಣ. ನೀವು ಪ್ರಸ್ತುತ ಪೋಸ್ಟ್ ಆಫೀಸ್ನಲ್ಲಿ 5 ವರ್ಷಕ್ಕೆ ಹಣ ಡೆಪಾಸಿಟ್ ಮಾಡಬೇಕೆಂದಿದ್ದರೆ 5 ವರ್ಷದ FDಯಲ್ಲಿ ಹಣ ಡೆಪಾಸಿಟ್ ಮಾಡಬಹುದು, ಹಾಗೆ RDಯಲ್ಲಿ ಡೆಪಾಸಿಟ್ ಮಾಡಬಹುದು. ಮಂತ್ಲಿ ಇನ್ಕಮ್ ಸ್ಕೀಮ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಕೂಡ ಇನ್ವೆಸ್ಟ್ ಮಾಡಬಹುದು. ಹಾಗಾದರೆ ಇಲ್ಲಿರುವ ಯೋಜನೆಗಳಲ್ಲಿ ನಿಮಗೆ ಯಾವುದು ಬೆಸ್ಟ್? ಪೋಸ್ಟ್ ಆಫೀಸ್ನಲ್ಲಿರುವ ಪ್ರತಿಯೊಂದು ಸ್ಕೀಮ್ನ ಉದ್ದೇಶ ಬೇರೆ ಬೇರೆಯಾಗಿರುತ್ತದೆ. ಪ್ರತಿಯೊಂದು ಸ್ಕೀಮ್ನ ಟಾರ್ಗೆಟ್ ಆಡಿಯನ್ಸ್ ಕೂಡ ಬೇರೆ ಬೇರೆ. ಕೆಲವರಿಗೆ FD ಬೆಸ್ಟ್ ಆಗಿರಬಹುದು, ಇನ್ನು ಕೆಲವರಿಗೆ RD, ಹಾಗೆ ಮತ್ತೆ ಕೆಲವರಿಗೆ ಮಂತ್ಲಿ ಇನ್ಕಮ್ ಸ್ಕೀಮ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಹೀಗೆ ಉಳಿದ ಯೋಜನೆಗಳು ಬೆಸ್ಟ್ ಆಗಿರಬಹುದು. ಈಗ ಹೇಳುವಂಥ ಪೋಸ್ಟ್ ಆಫೀಸ್ನ ಯೋಜನೆಗಳು ಮತ್ತು ಉಳಿದ ಎಲ್ಲ ಯೋಜನೆಗಳ ಬಗ್ಗೆ ನೀವು ಪೋಸ್ಟ್ ಆಫೀಸ್ನ ವೆಬ್ಸೈಟ್ನಲ್ಲಿ ಕೂಡ ನೋಡಬಹುದು. ನೀವು ಬ್ರೌಸರ್ನಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ ಅಂತ ಸರ್ಚ್ ಮಾಡಿ. ಇದು ಪೋಸ್ಟ್ ಆಫೀಸ್ನ ವೆಬ್ಸೈಟ್. ಇಲ್ಲಿ ನೀವು ಪೋಸ್ಟ್ ಆಫೀಸ್ನಲ್ಲಿ ಜಾರಿಯಲ್ಲಿರುವಂಥ ಎಲ್ಲ ಸ್ಕೀಮ್ಗಳ ಬಗ್ಗೆ ಚೆಕ್ ಮಾಡಬಹುದು. ನಿಮಗೆ ಯಾವ ಸ್ಕೀಮ್ನ ಬಗ್ಗೆ ತಿಳಿಯಬೇಕೋ ಆ ಸ್ಕೀಮ್ನ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ ಆಗಿ ಚೆಕ್ ಮಾಡಬಹುದು. ಈ ಹಿಂದೆ ನಾವು ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ಹೇಳಿದಾಗ ಫೇಕ್ ಹಾಗೆ ರಾಂಗ್ ಇನ್ಫಾರ್ಮೇಷನ್ ಅಂತ ಕೆಲವರು ಕಮೆಂಟ್ ಹಾಕಿದ್ರು. ವಿಡಿಯೋ ನೋಡಿದ ನಂತರ ಯಾರಿಗಾದರೂ ಡೌಟ್ ಇದ್ದಲ್ಲಿ ಈ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ. ಇಲ್ಲಿರುವ ಇನ್ಫಾರ್ಮೇಷನನ್ನು ನಾವು ಸರಳವಾಗಿ ವಿವರಿಸಿದ್ದೇವೆ ಅಷ್ಟೇ. ಮೊದಲು ನಾವು RD ರೆಕರಿಂಗ್ ಡೆಪಾಸಿಟ್ನ ಬಗ್ಗೆ ನೋಡುತ್ತಾ ಹೋಗೋಣ. ರೆಕರಿಂಗ್ ಡೆಪಾಸಿಟ್ನಲ್ಲಿ ನಿಮಗೆ 6.7% ಇಂಟ್ರೆಸ್ಟ್ ಸಿಗುತ್ತದೆ. ಅಕೌಂಟ್ ಓಪನ್ ಮಾಡಿದ ನಂತರ ಪ್ರತಿ ತಿಂಗಳು ನಿರ್ದಿಷ್ಟ ಹಣವನ್ನು ಡೆಪಾಸಿಟ್ ಮಾಡಬೇಕು. RD ಅಕೌಂಟ್ ಓಪನ್ ಮಾಡುವ ಸಮಯದಲ್ಲಿ ಡೆಪಾಸಿಟ್ ಮಾಡಿದ ಹಣವನ್ನು ಪ್ರತಿ ತಿಂಗಳು 5 ವರ್ಷದ ತನಕ ಡೆಪಾಸಿಟ್ ಮಾಡುತ್ತಾ ಬರಬೇಕು. ಡೆಪಾಸಿಟ್ ಮಾಡಿದ ಹಣಕ್ಕೆ ಬಡ್ಡಿ ಸಿಗುತ್ತದೆ. ಉದಾಹರಣೆಗೆ ನೀವು 1000 ರೂಪಾಯಿ ಡೆಪಾಸಿಟ್ ಮಾಡಿ ಅಕೌಂಟ್ ಓಪನ್ ಮಾಡುತ್ತೀರಾ. 1000 ರೂಪಾಯಿ ಪ್ರತಿ ತಿಂಗಳು 5 ವರ್ಷದ ತನಕ ಡೆಪಾಸಿಟ್ ಮಾಡಬೇಕು. ಇಲ್ಲಿ 6.7% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗಿ 5 ವರ್ಷದ ನಂತರ ನೀವು ಡೆಪಾಸಿಟ್ ಮಾಡಿದ ಹಣ ವಿತ್ ಇಂಟ್ರೆಸ್ಟ್ನೊಂದಿಗೆ ಸಿಗುತ್ತದೆ. ಈಗ ನಾವು ಮಂತ್ಲಿ ಇನ್ಕಮ್ ಸ್ಕೀಮ್ನ ಬಗ್ಗೆ ನೋಡೋಣ. ಇದು RDಯ ಆಪೋಸಿಟ್ ಆಗಿರುತ್ತದೆ. RDಯಲ್ಲಿ ಪ್ರತಿ ತಿಂಗಳು ನಿರ್ದಿಷ್ಟ ಹಣವನ್ನು ನೀವು ಡೆಪಾಸಿಟ್ ಮಾಡುತ್ತೀರಾ. ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ನಿಮಗೆ ನಿರ್ದಿಷ್ಟ ಹಣ ಸಿಗುತ್ತದೆ. ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ಓಪನ್ ಮಾಡುವಾಗ ಫಿಕ್ಸ್ಡ್ ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು. ಒಬ್ಬ ವ್ಯಕ್ತಿ 9 ಲಕ್ಷದ ತನಕ ಡೆಪಾಸಿಟ್ ಮಾಡಬಹುದು. ಜಾಯಿಂಟ್ ಅಕೌಂಟ್ ಆಗಿದ್ದರೆ 2 ಅಥವಾ 3 ಜೊತೆ ಸೇರಿ ಅಕೌಂಟ್ ಓಪನ್ ಮಾಡಿದಲ್ಲಿ 15 ಲಕ್ಷದ ತನಕ ಡೆಪಾಸಿಟ್ ಮಾಡಬಹುದು. ಇಲ್ಲಿ ನೀವು 9 ಲಕ್ಷ ಡೆಪಾಸಿಟ್ ಮಾಡಿ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ಓಪನ್ ಮಾಡುತ್ತೀರಾ ಅಂದುಕೊಳ್ಳಿ. 9 ಲಕ್ಷಕ್ಕೆ 7.4% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಇಲ್ಲಿ ಬಡ್ಡಿ ಪ್ರತಿ ತಿಂಗಳು ಕ್ಯಾಲ್ಕುಲೇಟ್ ಆಗುತ್ತದೆ ಮತ್ತು ಬಡ್ಡಿ ಹಣವನ್ನು ಪ್ರತಿ ತಿಂಗಳು ನಿಮ್ಮ ಸೇವಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಈಗ ನೀವು 9 ಲಕ್ಷ ಡೆಪಾಸಿಟ್ ಮಾಡಿರುತ್ತೀರಾ. 9 ಲಕ್ಷಕ್ಕೆ 7.4% ಇಂಟ್ರೆಸ್ಟ್ ರೇಟ್ನಲ್ಲಿ 5,550 ರೂಪಾಯಿ ಪ್ರತಿ ತಿಂಗಳು 5 ವರ್ಷದ ತನಕ ಸಿಗುತ್ತದೆ. 5 ವರ್ಷದ ನಂತರ ನೀವು ಅಕೌಂಟ್ ಓಪನ್ ಮಾಡುವಾಗ ಡೆಪಾಸಿಟ್ ಮಾಡಿದ ಹಣ ವಾಪಸ್ ಪಡೆಯಬಹುದು. ಇಲ್ಲಿ ಪ್ರತಿ ತಿಂಗಳು ರೆಗ್ಯುಲರ್ ಇನ್ಕಮ್ ಗಳಿಸಬಹುದು ಮತ್ತು ಕೊನೆಗೆ ನೀವು ಡೆಪಾಸಿಟ್ ಮಾಡಿದ ಹಣ ಕೂಡ ಹಿಂಪಡೆಯಬಹುದು. ಈಗ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಬಗ್ಗೆ ನೋಡೋಣ. ಈ ಯೋಜನೆ ಕೇವಲ ಸೀನಿಯರ್ ಸಿಟಿಸನ್ಸ್ ಅಂದರೆ 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ. ಈ ಸ್ಕೀಮ್ ಈ ಹಿಂದೆ ಹೇಳಿದ ಹಾಗೆ ಮಂತ್ಲಿ ಇನ್ಕಮ್ ಸ್ಕೀಮ್ನ ರೀತಿಯಲ್ಲೇ ಇರುತ್ತದೆ. ಆದರೆ ಇಂಟ್ರೆಸ್ಟ್ನಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತದೆ. 8.2% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಈ ಯೋಜನೆಯಲ್ಲಿ 30 ಲಕ್ಷದವರೆಗೆ ಡೆಪಾಸಿಟ್ ಮಾಡಬಹುದು. ಇಲ್ಲಿ ನೀವು ಲಂಸಮ್ ಅಮೌಂಟ್ ಡೆಪಾಸಿಟ್ ಮಾಡುತ್ತೀರಾ ಮತ್ತು ಡೆಪಾಸಿಟ್ ಮಾಡಿದ ಹಣಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಪ್ರತಿ 3 ತಿಂಗಳಿಗೆ ಒಮ್ಮೆ ನಿಮ್ಮ ಸೇವಿಂಗ್ ಅಕೌಂಟಿಗೆ ಬಡ್ಡಿಯಿಂದ ಗಳಿಸಿದ ಹಣ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಪ್ರತಿ ತಿಂಗಳು ಇಂಟ್ರೆಸ್ಟ್ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತದೆ. ಆದರೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಪ್ರತಿ 3 ತಿಂಗಳಿಗೆ ಒಮ್ಮೆ ಇಂಟ್ರೆಸ್ಟ್ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತದೆ. ವರ್ಷದಲ್ಲಿ 4 ಬಾರಿ ಇಂಟ್ರೆಸ್ಟ್ ಅಮೌಂಟ್ ಸೇವಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. 5 ವರ್ಷದಲ್ಲಿ ಒಟ್ಟು 20 ಬಾರಿ ಇಂಟ್ರೆಸ್ಟ್ ಹಣ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತದೆ. 30 ಲಕ್ಷ ಡೆಪಾಸಿಟ್ ಮಾಡಿ ಅಕೌಂಟ್ ಓಪನ್ ಮಾಡಿದ್ದಲ್ಲಿ
61,500 ರೂಪಾಯಿ ಪ್ರತಿ 3 ತಿಂಗಳಿಗೆ ಒಮ್ಮೆಯಂತೆ ವರ್ಷದಲ್ಲಿ 4 ಬಾರಿ ಪಡೆಯಬಹುದು. ಈಗ ನಾವು FD ಮತ್ತು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ನ ಬಗ್ಗೆ ನೋಡೋಣ. ಫಿಕ್ಸ್ಡ್ ಡೆಪಾಸಿಟನ್ನು ಟೈಮ್ ಡೆಪಾಸಿಟ್ ಎಂದು ಕೂಡ ಕರೆಯಲಾಗುತ್ತದೆ. ಟೈಮ್ ಡೆಪಾಸಿಟ್ನಲ್ಲಿ 7.5% ಇಂಟ್ರೆಸ್ಟ್ ಸಿಗುತ್ತದೆ. ಅದೇ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ನಲ್ಲಿ 7.7% ಇಂಟ್ರೆಸ್ಟ್ ದೊರೆಯುತ್ತದೆ. ಇಲ್ಲಿ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ನಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ, ಆದರೆ ಆ್ಯಕ್ಚುಲ್ ಆಗಿ ಎರಡೂ ಸ್ಕೀಮ್ನಲ್ಲಿ ಇಂಟ್ರೆಸ್ಟ್ ರೇಟ್ ಒಂದೇ ರೀತಿಯದ್ದಾಗಿ ಇರುತ್ತದೆ. ಟೈಮ್ ಡೆಪಾಸಿಟ್ನಲ್ಲಿ ಕ್ವಾರ್ಟರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಪ್ರತಿ 3 ತಿಂಗಳಿಗೆ ಒಮ್ಮೆ ಬಡ್ಡಿಯ ಮೇಲೆ ಬಡ್ಡಿಯನ್ನು ಲೆಕ್ಕ ಹಾಕಲಾಗುತ್ತದೆ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ಡೆಪಾಸಿಟ್ ಮಾಡಿದಲ್ಲಿ 1 ವರ್ಷದ ನಂತರ 7,710 ಇಂಟ್ರೆಸ್ಟ್ ಸಿಗುತ್ತದೆ. ಅದೇ ನೀವು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ನಲ್ಲಿ ಡೆಪಾಸಿಟ್ ಮಾಡಿದ್ದಲ್ಲಿ 7.7% ಇಂಟ್ರೆಸ್ಟ್ ರೇಟ್ನಲ್ಲಿ 1 ಲಕ್ಷಕ್ಕೆ 7,700 ರೂಪಾಯಿ ಇಂಟ್ರೆಸ್ಟ್ 1 ವರ್ಷಕ್ಕೆ ಪಡೆಯುತ್ತೀರಾ. ಎರಡೂ ಸ್ಕೀಮ್ನಲ್ಲಿ ಇಂಟ್ರೆಸ್ಟ್ ರೇಟ್ನಲ್ಲಿ ಹೆಚ್ಚು ಕಡಿಮೆ ಇದೆ, ಆದರೆ ಇಂಟ್ರೆಸ್ಟ್ ಅಮೌಂಟ್ ಒಂದೇ ರೀತಿಯಲ್ಲಿ ಸಿಗುತ್ತದೆ. ಪೋಸ್ಟ್ ಆಫೀಸ್ FD ಅಕೌಂಟ್ನಲ್ಲಿ ನೀವು ಡೆಪಾಸಿಟ್ ಮಾಡಿದ ಹಣಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ ಮತ್ತು ವರ್ಷದ ಕೊನೆಗೆ ಇಂಟ್ರೆಸ್ಟ್ ಅಮೌಂಟನ್ನು ವಿಡ್ರಾ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ಡೆಪಾಸಿಟ್ ಮಾಡಿರುತ್ತೀರಾ. 7,714 ರೂಪಾಯಿ ಇಂಟ್ರೆಸ್ಟ್ ಹಣ ಮೊದಲ ವರ್ಷ ವಿಡ್ರಾ ಮಾಡಬಹುದು. ಮತ್ತೆ ಮುಂದಿನ ವರ್ಷ 1 ಲಕ್ಷದ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ವರ್ಷದ ಕೊನೆಯಲ್ಲಿ 7,714 ರೂಪಾಯಿ ಸಿಗುತ್ತದೆ. ಹೀಗೆ 5 ವರ್ಷಗಳವರೆಗೆ ನಡೆಯುತ್ತದೆ ಮತ್ತು 5 ವರ್ಷದ ನಂತರ ನೀವು ಅಕೌಂಟ್ ಓಪನ್ ಮಾಡುವಾಗ ಡೆಪಾಸಿಟ್ ಮಾಡಿದ 1 ಲಕ್ಷ ಕೂಡ ಸಿಗುತ್ತದೆ. ಆದರೆ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ನಲ್ಲಿ ಹಣ 5 ವರ್ಷಗಳವರೆಗೆ ಹಿಂಪಡೆಯಲು ಸಾಧ್ಯವಿಲ್ಲ. ನೀವು ಡೆಪಾಸಿಟ್ ಮಾಡಿದ ಹಣ ಲಾಕ್ ಆಗಿರುತ್ತದೆ. 5 ವರ್ಷದ ನಂತರ ಡೆಪಾಸಿಟ್ ಮಾಡಿದ ಹಣ ಮತ್ತು ಇಂಟ್ರೆಸ್ಟ್ ಹಣ ಒಟ್ಟಿಗೆ ಪಡೆಯಬಹುದು. ನೀವು 1 ಲಕ್ಷ ಡೆಪಾಸಿಟ್ ಮಾಡಿದಲ್ಲಿ 7.7% ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಟ್ ಆಗಿ 5 ವರ್ಷದ ನಂತರ 1,44,903 ರೂಪಾಯಿ ಪಡೆಯಬಹುದು. ನಿಮ್ಮ ಬಳಿ 1 ಲಕ್ಷ ಇದೆ ಅಂದುಕೊಳ್ಳಿ. ಇದರಿಂದ ಪ್ರತಿ ವರ್ಷ ಇಂಟ್ರೆಸ್ಟ್ ಅಮೌಂಟ್ ಪಡೆಯಬೇಕು ಎಂದಿದ್ದಲ್ಲಿ TDಯಲ್ಲಿ ಇನ್ವೆಸ್ಟ್ ಮಾಡಬಹುದು. ಅಥವಾ 5 ವರ್ಷದ ತನಕ ಯಾವುದೇ ಹಣ ಹಿಂಪಡೆಯದೆ 1 ಲಕ್ಷವನ್ನು ಹೆಚ್ಚು ಮಾಡಿಕೊಂಡು ಹೋಗಲು ಬಯಸಿದಾಗ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಈಗ ಹೇಳಿರುವಂಥ ಸ್ಕೀಮ್ಗಳ ಬಗ್ಗೆ ನಾವು ಈಗಾಗಲೇ ಡೀಟೇಲ್ಡ್ ವಿಡಿಯೋವನ್ನು ಮಾಡಿರುತ್ತೇವೆ. ಇನ್ನಷ್ಟು ಮಾಹಿತಿಗಾಗಿ ಆ ವಿಡಿಯೋಗಳನ್ನು ಚೆಕ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೇವೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.